ಹುಬ್ಬಳ್ಳಿಯ ಹೊಸೂರು ಕ್ರಾಸ್ ಬಳಿ ಇರುವ ಗಾಳಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವ್ರು. ವೀಕ್ಷಕರೇ, ಹುಬ್ಬಳ್ಳಿಯ ಹೊಸೂರು ಕ್ರಾಸ್ ಬಳಿ ಇರುವ ಗಾಳಿ ದುರ್ಗಮ್ಮ ದೇವಿಯ ದೇವಸ್ಥಾನ ಸುತ್ತಮುತ್ತಲಿನ ಭಂಡಾರದ ವಾತಾವರಣ. ಪ್ರತಿ ವರ್ಷದಂತೆ ಈ ಸಲವೂ ಆಷಾಢ ಮಾಸದಲ್ಲಿ ನಡೆಯುತ್ತಿರುವ ಅತಿ ವಿಜೃಂಭಣೆಯ ಗಾಳಿ ದುರ್ಗಮ್ಮ ಜಾತ್ರೆಯು ಸಾವಿರಾರು ಭಕ್ತಾದಿಗಳ ಮಧ್ಯದಲ್ಲಿ ಭಂಡಾರಮಯವಾದ ಈ ಜಾತ್ರೆಯು ವಿವಿಧ ಸ್ಥಳಗಳ ರಾಜ್ಯಗಳಿಂದ ಬಂದು ಭಕ್ತಾದಿಗಳು ತಮ್ಮ ಹರಕೆ ತೀರಿಸಿ ಪಲ್ಲಕ್ಕಿ ಉತ್ಸವ ನೆರವೇರಿಸಿ ಈ ಜಾತ್ರೆಯನ್ನು ಉತ್ತಮ ರೀತಿಯಲ್ಲಿ ಯಶಸ್ವಿಗೊಳಿಸುವರು. ಈ ಒಂದು ಗಾಳಿ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಬಗ್ಗೆ ಇಲ್ಲಿನ ಮುಖಂಡರಾದ ಚೇತನ್ ಹಿರೇಕೆರೂರವರು ನಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳುತ್ತಾರೆ ನೋಡೋಣ ಬನ್ನಿ. ಗಾಳಿ ದುರ್ಗಮ್ಮ ಜಾತ್ರೆ ಮಹೋತ್ಸವ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಾತ್ರೆ ಅಂಗವಾಗಿ ತಾವು ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ, ಯಾವ ತರದನ್ನ ಮಾಡ್ತಿದ್ರಿ? ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಸಂತೋಷ್ ಹಿರೇಕೆರೂರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಸುವರ್ಣ ಹಿರೇಕೆರೂರ ಅವರೆಲ್ಲ ಹಿರಿಯರ ಒಂದು ಮಾರ್ಗದರ್ಶನ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ದೂರಿಯಾಗಿ ಭಂಡಾರ ಜಾತ್ರೆಯನ್ನು ಮಾಡುವಂಥದ್ದು. ವಿಶೇಷವಾಗಿ ಏನು ಭಕ್ತರು ಬೇರೆ ಬೇರೆ ರಾಜ್ಯದಾಗಿಂದ ಬಂದಿರ್ತಾರ, ಅವ್ರಿಗೆಲ್ಲರಿಗೂ ಆ ತಾಯಿಯ ಒಂದು ಕೃಪೆ ಇರಲಿ ಅಂತೇಳಿ ದರ್ಶನ ಮಾಡಿಸೋ ಮೂಲಕ, ಅದೇ ರೀತಿ ರಾತ್ರಿ ಸಾಯಂಕಾಲ 8:00ವರೆಗೆ ಎಲ್ಲರಿಗೂ ಒಂದು ಬೇಟೆ ಪೂಜೆಯನ್ನು ಮಾಡುವಂತ ಪದ್ಧತಿ, ಈ ಒಂದು ಪ್ರತಿಯೊಬ್ಬರಿಗೂ ಪ್ರಸಾದನ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಮಾಡ್ತಿದ್ವಿ. ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ? ಬೆಳಿಗ್ಗೆ ಬ್ರಾಹ್ಮಣ ಮುಹೂರ್ತದಾಗ ಶ್ರೀ ಗಾಳಿ ದುರ್ಗಮ್ಮ ತಾಯಿಯ ವಿಶೇಷ ವರ್ಷದ ಒಂದು ಅಭಿಷೇಕ ನಡೀತೈತಿ. ಅದರ ಜೊತೆಗೆ ಎಲ್ಲರ ಸಮ್ಮುಖವಾಗಿ ದೇವಿಯ ಒಂದು ಅಲಂಕಾರ ಮಾಡುವಂಥದ್ದು, ಮಹಾಮಂಗಳಾರತಿಯನ್ನು ನಡೆಯುವಂಥದ್ದು 5:05ವರೆಗೆ ನಡೆಯುವಂಥದ್ದು ಸಂಪ್ರದಾಯ ಪ್ರಕಾರ. ಅದ್ರ ಜೊತೆಗೆ ಎಲ್ಲರೂ ಭಕ್ತರ ದರ್ಶನ ಮಾಡಕ್ ಬಂದಾಗ ಅವ್ರು ಬೇಡ್ಕೊಂಡಿರ್ತಾರ, ಉಡಿಯನ್ನ ತುಂಬ್ತೀನಿ ತಾಯಿ ಅಂತೇಳಿ. ಆ ರೀತಿ ಅವ್ರ ಕಡೆಯಿಂದ ದೇವಿಗೆ ಉಡಿ ತುಂಬಿಸುವಂತ ಕಾರ್ಯಕ್ರಮನ ಹಮ್ಮಿಕೊಂಡಿವಿ. ಮತ್ತೆ 11 ಗಂಟೆಗೆ ಶ್ರೀ ವೀರಾಂಜನೇಯ ದೇವಸ್ಥಾನಗಳ ಗುಡಿಯಿಂದ ಅಲ್ಲಿಂದ ದೇವಿ ಗುಡಿ ಮಠನು ಒಂದು ಪಲ್ಲಕ್ಕಿ ಉತ್ಸವ ಹಾಗೂ ಅಕ್ಕ ತಂಗಿಯಂದ್ರು ತಾಯಂದ್ರು ಕುಂಭವನ್ನು ಒತ್ತಿ ಆ ದೇವಿಗೆ ಸೇವೆಗೆ ಮುಂದಾಗಿರ್ತಾರೆ. ಅದ್ರ ಜೊತೆಗೆ ಡೊಳ್ಳು ಕುಣಿತ ಮತ್ತು ಟಗರುಗಳು ಎಲ್ಲರೂ ಒಂದು ಭಂಡಾರ ಜಾತ್ರೆಯನ್ನ ಮಾಡುತ್ತಾ ದೇವಿಯ ಸನ್ನಿಧಾನಕ್ಕೆ ಬಂದು ಅಲ್ಲೇ ಒಂದು 5 ಪ್ರದಕ್ಷಿಣೆ ಹಾಕಿ ಮತ್ತೊಮ್ಮೆ ವಿಶೇಷ ಮಹಾಮಂಗಳಾರತಿಯನ್ನು ಆಗುತ್ತೆ. ಅದಾದ್ಮೇಲೆ ಆ ಗ್ರಾಮದಲ್ಲಿದ್ದಂತ ಎಲ್ಲಾ ದೇವಸ್ಥಾನಕ್ಕೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಉಡಿ ಕಾಯಿ ಹೊಡೆದು ಆ ದೇವಿಯನ್ನ ಆಶೀರ್ವಾದ ಪಡೆಯುವಂಥದ್ದು ಪಲ್ಲಕ್ಕಿ ಗ್ರಾಮದಲ್ಲೆಲ್ಲ ಅಡ್ಡಾಡ್ತೈತಿ. ಹೋಗಿ ಬಂದ ನಂತರ ಸಾಯಂಕಾಲ ಎಲ್ಲರಿಗೂ ಒಂದು ಉತ್ತರ ಕರ್ನಾಟಕದಾಗ ಎಲ್ಲಿಯೂ ನಡೆಯಂಗಿಲ್ಲ ಅಂತ ಒಂದು ಬ್ಯಾಟಿ ಪದ್ಧತಿ ಆಗಿರುವಂತದ ಈ ಒಂದು ದೇವಾಲಯದಾಗ ವಿಶೇಷವಾಗಿ ಎಲ್ಲರಿಗೂ ಪ್ರಸಾದ ಮುಟ್ಟಬೇಕಂತೇಳಿ ಒಂದು 60,000ಕ್ಕಿಂತ ಹೆಚ್ಚು ಜನ ಬರ್ತಾರೆ. ಬೆಳಗಿನ ಜಾವ ಮಟನು ಊಟವನ್ನ ನೀಡುವಂಥದ್ದು ಎಲ್ಲ ಕಮಿಟಿಯವರು ಕಾಜಿಂದ ವಹಿಸಿ ಪ್ರಾಮುಖ್ಯತೆ ವಹಿಸ್ತಾರೆ ಅಂತ ಬಯಸ್ತೀನಿ. ಭಕ್ತಾದಿಗಳು ಎಲ್ಲಿಂದ ಬರ್ತಾ ಇದ್ದಾರೆ? ಬೇರೆ ಗೋವಾ ಆಗಿರ್ಬೋದು, ಬೆಳಗಾಮ, ಕೊಲ್ಲಾಪುರ, ಪುನಾ, ಮುಂಬೈ, ಹೈದರಾಬಾದ್, ತೆಲಂಗಾಣ ಮತ್ತು ವಿಜಯವಾಡ ಕಡೆ, ಬಳ್ಳಾರಿ, ಬೇರೆ ಬೇರೆ ರಾಜ್ಯದಾಗಿಂದನು ಬಹಳ ಚೆನ್ನೈಯಿಂದ ಬರ್ತಾರ. ಮತ್ತ ಈ ಕಡೆ ಏನ ಕೇರಳ ಸೈಡ್, ಆ ಸೈಡಿಂದನು ದೇವಿಗೆ ಪಡ್ಕೊಂತಾರೆ. ಯಾಕಂದ್ರೆ ಒಂದು 200 ವರ್ಷದ ಇತಿಹಾಸದ ಒಂದು ಶಕ್ತಿ ಪೀಠ ಇದೆ. ನಮ್ಮ ಕುಟುಂಬದವ್ರಿಗೆ ಒಂದು ಜಾಗೃತಿಯನ್ನ ವಹಿಸಿದಂತ ಒಂದು 1970ರಲ್ಲಿ ಆ ದೇವಿ ಮಹಿಮೆ ಗೊತ್ತಾದಾಗ ಸಣ್ಣ ಪ್ರಮಾಣದಾಗ ದೇವಿ ಒಂದು ಜಾತ್ರೆ ಮಾಡುವಂಥದ್ದು ಮಾಡ್ಕೊಂಡು ಬಂದ್ರು. ಇವತ್ತು ಈ ದೊಡ್ಡ ಮಟ್ಟಿಗೆ ಈ ಜಾತ್ರೆ ನಡೆಯತ್ತಂದ್ರೆ ಆ ದೇವಿ ಶಕ್ತಿ ಇಂಥದ್ದೈತೆ ಅಂತೇಳಿ ಈ ಜನರೇ ಬಂದು ಆ ತಾಯಿನ ದರ್ಶನ ಮಾಡೋದು, ಪ್ರಸಾದ ಸ್ವೀಕರಿಸೋದು ನೋಡಿದ್ರೆ ಅದೇ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಕ್ ಬಯಸ್ತೇನೆ. ಎಷ್ಟು ದಿನಗಳವರೆಗೆ ಕಾರ್ಯಕ್ರಮ? ಇದು ಆಷಾಢ ಮಾಸದಲ್ಲಿ 5 ವಾರಗಳಂತ ಬರ್ತಾವ. 3 ಶುಕ್ರವಾರ, 2 ಮಂಗಳವಾರ ಅಂತೇಳಿ. ಹಂಗ ಕೊನೆಯ ದಿನದ ಮಂಗಳವಾರ ದಿವಸ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡುವಂಥದ್ದು ಮಾಡ್ತೇವೆ. ತಮ್ಮ ಹೆಸರು? ಚೇತನ್ ಸಾಧು ಹಿರೇಕೆರೂರು.